ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ನಾಳೆ ಚಿತ್ರ ಹುಣ್ಣಿಮೆ. ಚಿತ್ರವಸ್ತ್ರಗಳನ್ನು ಉಟ್ಕೊಂಡು ಚಿತ್ರವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥ ದಿನ ಮತ್ತು ನಾಳೆ ಹನುಮಂತ ದೇವರು ಅವತಾರ ಮಾಡಿರ್ತಕ್ಕಂಥ ಮಹಾಪರ್ವ ಪುಣ್ಯ ಕಾಲ. ಹನುಮಂತ ದೇವರು ಅವತರಿಸುವಾಗ ಸಕಲಾಭರಣ ಭೂಷಿತರಾಗಿ ಅವತರಿಸ್ತಾರೆ. ಯಜ್ಞೋಪವೀತವನ್ನು ಕೂಡ ಅವರು ಧಾರಣೆ ಮಾಡಿರ್ತಾರೆ. ಹನುಮದ್ ವಿಲಾಸದಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ. ಆದರೆ ಇವರು ಧರಿಸಿರ್ತಕ್ಕಂಥ ಆಭರಣಗಳು ಯಾರಿಗೂ ಕಾಣಿಸ್ತಿರಲಿಲ್ಲ. ಮೊಟ್ಟ ಮೊದಲು ಅದನ್ನು ಕಂಡವರು ರಾಮದೇವರು. ಆದ್ದರಿಂದ ಅವರು ರಾಮದೇವರನ್ನು ತಮ್ಮ ಒಡೆಯರನ್ನಾಗಿ ಹನುಮಂತ ದೇವರು ಸ್ವೀಕಾರ ಮಾಡಿದ್ರು. ಇವರ ತಂದೆ ಕೇಸರಿ, ತಾಯಿ ಅಂಜನಾದೇವಿ. ಕೇಸರಿ ಅಂತಕ್ಕಂಥ ಒಬ್ಬ ಕಪಿಗೆ ಭರದ್ವಾಜ ಋಷಿಗಳು ವಾಯುದೇವರು ನಿನ್ನ ಮಗನಾಗಿ ಹುಟ್ಟಲಿ ಅಂತ ಹೇಳಿ ವರವನ್ನು ಕೊಟ್ಟಿರ್ತಾರೆ. ಅಂಜನಾದೇವಿಯು ಕೂಡ ವಾಯುದೇವರೇ ಮಗನಾಗಿ ಅವತರಿಸಬೇಕು ಅಂತ ಹೇಳಿ ಅಂಜನಾದ್ರಿಯಲ್ಲಿ ತಪಸ್ಸನ್ನು ಮಾಡ್ತಾಳೆ. ಇದರ ಫಲವೇ ಹನುಮದ ಅವತಾರ, ಹನುಮ ಜಯಂತಿ. ಹನುಮ ದೇವರು ಅವತಾರ ಮಾಡಿರ್ತಕ್ಕಂಥ ಮೂಲ ರೂಪದಲ್ಲಿ ವಾಯುದೇವರು ಅವರು ಅವತಾರ ಮಾಡಿರ್ತಕ್ಕಂಥ ದಿನ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನ ಹನುಮದ್ ವ್ರತವನ್ನು ಆಚರಣೆ ಮಾಡ್ತಾರೆ. ಇನ್ನು ಕೆಲವರು ಆಶ್ವಿನ ಮಾಸದ ಕೃಷ್ಣ ಪಕ್ಷ ಚತುರ್ದಶಿಯ ದಿನ ಕೂಡ ಹನುಮದ್ ವ್ರತವನ್ನು ಆಚರಣೆ ಮಾಡ್ತಾರೆ. ಇನ್ನು ಕೆಲವರು ಚೈತ್ರ ಮಾಸದ ಹುಣ್ಣಿಮೆಯ ದಿನ ಹನುಮದ್ ವ್ರತವನ್ನು ಆಚರಣೆ ಮಾಡ್ತಾರೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ದಿನ ಹನುಮತ್ ಜಯಂತಿಯನ್ನು ಆಚರಿಸಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ಹನುಮದ್ ವ್ರತವನ್ನು ಆಚರಿಸ್ತಾರೆ. ಹನುಮತ್ ಜಯಂತಿಯೇ ಬೇರೆ, ಹನುಮದ್ ವ್ರತವೇ ಬೇರೆ. ಹನುಮತ್ ಜಯಂತಿ ಎಂದೇ ಹನುಮದ್ ವ್ರತವನ್ನು ಆಚರಿಸಬೇಕು ಅಂತ ಕೂಡ ಕೆಲವರು ಹೇಳುತ್ತಾರೆ. ಹಂಪೆಯ ಯಂತ್ರೋದ್ಧಾರಕ ದೇವಸ್ಥಾನದಲ್ಲಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷಿಯ ತ್ರಯೋದಶಿ ಎಂದು ಹನುಮದ್ ವ್ರತವನ್ನು ಆಚರಣೆ ಮಾಡ್ತಾರೆ. ಚಿತ್ರಾ ಪೂರ್ಣಿಮೆ ಎಂದು ಹನುಮತ್ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಹನುಮತ್ ಜಯಂತಿ ಚಿತ್ರ ಮಾಸದ ಪೌರ್ಣಿಮೆಯಿಂದ ನಾವು ಆಚರಣೆ ಮಾಡ್ತೀವಿ. ಹನುಮದ್ ವ್ರತ ಅಂದರೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ಈ ವ್ರತವನ್ನು ಆಚರಣೆ ಮಾಡ್ತಾರೆ. ಇದು ಒಂದು ರೀತಿಯ ವ್ರತ ಅಂದರೆ ವರ್ಷ ವ್ರತವನ್ನು ಮಾಡಿ ಕಡೆಗೆ ಉದ್ಯಾಪನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ವ್ರತ ಅಂತ ಹೇಳಿ ಕರೀತಾರೆ. ಉಪವಾಸ ನಿಯಮ ಪೂರ್ವಕವಾಗಿ ಇಷ್ಟು ವರ್ಷಗಳು ಆಚರಣೆ ಮಾಡಬೇಕು. ಅದರ ವಿಧಿಗೆ ಅನುಗುಣವಾಗಿ ಉದ್ಯಾಪನೆ, ಅನ್ನ ಸಂತರ್ಪಣೆ ಮೊದಲಾದವುಗಳನ್ನು ಆಚರಣೆ ಮಾಡಿ ಸಮರ್ಪಣೆ ಮಾಡೋದಕ್ಕೆ ಇದನ್ನು ವ್ರತ ಅಂತ ಹೇಳಿ ಕರೀತಾರೆ. ಬರೀ ಪೂಜೆ ಮಾಡಿದರೆ ವ್ರತ ಆಗಲ್ಲ. ಅದರ ನಿಯಮಕ್ಕೆ ಅನುಸಾರವಾಗಿ ನಾವು ವ್ರತವನ್ನು ಮಾಡಿದಾಗ ಅದು ಹನುಮದ್ ವ್ರತ ಅನಿಸ್ಕೊಳ್ಳುತ್ತೆ. ಅದು ಉದ್ಯಾಪನೆ ಕೂಡ ಅದಕ್ಕೆ ಇದೆ. ಹನುಮತ್ ಜಯಂತಿಯ ಆಚರಣೆ ಅಥವಾ ಹನುಮಂತ ದೇವರ ಪೂಜೆ, ಇದಕ್ಕೆ ಪೂಜೆ ಮಾತ್ರ ಅಂತ ಹೇಳಿ ಕರೀತಾರೆ. ಇದಕ್ಕೆ ವ್ರತ ಅಲ್ಲ. ಹನುಮತ್ ಜಯಂತಿ ವ್ರತ ಅಲ್ಲ, ಪೂಜೆ. ಆದರೆ ಹನುಮದ್ ವ್ರತ ಅದೊಂದು ವ್ರತ. ಅದಕ್ಕೆ ಉದ್ಯಾಪನಾ ಕ್ರಮ ಎಲ್ಲ ಇದೆ, ಅದಕ್ಕೆ ನಿಯಮಗಳು ಕೂಡ ಇದೆ. ಇಂಥ ಹನುಮದ್ ವ್ರತವನ್ನು ಆಚರಣೆ ಮಾಡೋದು ತುಂಬ ಶ್ರೇಷ್ಠ. ಸಾಧ್ಯವಾಗದೇ ಇದ್ದಾಗ ಹನುಮಂತ ದೇವರ ಪೂಜೆಯನ್ನು ಮಾಡಲೇಬೇಕು. ಹನುಮಂತ ದೇವರ ಪೂಜೆ ಇಹದಲ್ಲೂ ಮತ್ತು ಪರದಲ್ಲೂ ನಮಗೆ ಸುಖಗಳನ್ನು ಕೊಡುತ್ತೆ. ಮಾಡದೇ ಇದ್ದರೆ ಅದು ಅನರ್ಥಗಳು ಆಗುತ್ತೆ ನಮಗೆ. ಈ ಹನುಮತ್ ಜಯಂತಿ ಪೂಜೆ ಕಡ್ಡಾಯ. ಎಲ್ಲರೂ ಪ್ರತಿಯೊಬ್ಬರೂ ಇದನ್ನು ಮಾಡಲೇಬೇಕು. ಯಾಕೆಂದರೆ ನಮ್ಮ ಉಸಿರು ಹನುಮಂತ ದೇವರು. ನಾವು ಆಡ್ತಕ್ಕಂಥ ಉಸಿರೇ ಹನುಮಂತ ದೇವರು. ಆ ಉಸಿರು ನಮಗೆ ನಿಂತರೆ ನಮಗೆ ಬದುಕಲು ದಾರಿ ಇರೋದಿಲ್ಲ. ಹಾಗಾಗಿ ನಾವು ಪ್ರತಿಯೊಬ್ಬ ಹುಟ್ಟಿದ ಜೀವಿಗಳು, ಉಸಿರಾಡ್ತಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳು ಈ ಹನುಮದ ಜಯಂತಿಯನ್ನು, ಹನುಮದ ಪೂಜೆಯನ್ನು ಮಾಡಲೇಬೇಕಾಗತ್ತೆ. ಈಗ ಹನುಮತ್ ಜಯಂತಿ ಪೂಜೆಯನ್ನು ಹೇಗೆ ಮಾಡಬೇಕು ನೋಡೋಣ. ಕೇಸರಿ ಬಣ್ಣದ ಹನುಮಂತ ದೇವರ ಚಿತ್ರ ಬರೆದು ಹಾಗೂ ಶ್ರೀರಾಮ ಜಯರಾಮ ಅಂತ ಹೇಳಿ ಅದರಲ್ಲಿ ಶ್ರೀರಾಮ ಅಂತ ಬರೆದು ತ್ರಿಕೋಣಾಕಾರದ ಧ್ವಜವನ್ನು ಮನೆಯ ಮೇಲೆ ಇಡಬೇಕು. ಈ ರೀತಿ ಯಾರು ಧ್ವಜವನ್ನು ಮನೆ ಮೇಲೆ ಇಡ್ತಾರೋ ಅವ್ರಿಗೆ ಜೀವನದಲ್ಲಿ ಯಾವತ್ತೂ ಅಪಜಯಗಳು ಅನ್ನೋದೇ ಉಂಟಾಗೋದಿಲ್ಲ. ಅರ್ಜುನನ ರಥದಲ್ಲಿ ಕೂಡ ಇದೇ ಹನುಮಂತ ದೇವರ ಧ್ವಜವೇ ಇತ್ತು. ಆದ್ದರಿಂದ ಅರ್ಜುನ ಕೂಡ ಜಯಶೀಲನಾಗ್ತಾನೆ. ಇನ್ನು ಹನುಮಂತ ದೇವರಿಗೆ ವೀಳ್ಯದೆಲೆಯಲ್ಲಿ ಅಲಂಕಾರ ಮಾಡ್ತಕ್ಕಂಥ ಹಾರವನ್ನು ಹಾಕ್ತಕ್ಕಂಥ ಒಂದು ಪದ್ಧತಿ ಇದೆ. ಇನ್ನೂ ಹೆಚ್ಚಿನ ಫಲ ಬೇಕು ಅಂದರೆ ವೀಳ್ಯದೆಲೆಯಲ್ಲಿ ಸಿಂಧೂರದಿಂದ ಶ್ರೀರಾಮ ಅಂತ ಬರೆದು ಅಲಂಕಾರವನ್ನು ಮಾಡಬೇಕು. ಅದು ಕಾಲಿಗೆ ತಾಕಿಸ್ಬಾರ್ದು, ಎದೆ ತನಕ ಹಾಕಬೇಕು ಆ ಹಾರವನ್ನು. ಇನ್ನು 4 ವೀಳ್ಯದೆಲೆಗಳ ಒಳಗೆ 5 ಬಗೆಯ ಪದಾರ್ಥ, ಯಾವುದಾದ್ರೂ ಉಪಯೋಗಿಸ್ತಕ್ಕಂಥ ದ್ರಾಕ್ಷಿ, ಗೋಡಂಬಿ ಈ ರೀತಿಯಾದಂತಹ ಪದಾರ್ಥಗಳನ್ನು ಸುತ್ತಿ ಹನುಮಂತ ದೇವರಿಗೆ ಸಮರ್ಪಣೆ ಮಾಡೋದ್ರಿಂದ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಅಪೇಕ್ಷೆಗಳು ಈಡೇರ್ತವೆ. ಮತ್ತು ವೀಳ್ಯದೆಲೆ ಹಾರವನ್ನು ಇಂತಹ ಪರ್ವಕಾಲಗಳಲ್ಲಿ, ಹನುಮತ್ ಜಯಂತಿ, ಶನಿವಾರ ಇಂಥ ದಿನಗಳಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಾಮನೆಗಳನ್ನು ಅಂದ್ಕೊಂಡು ಹಾಕಿದ್ರೆ ಅವೆಲ್ಲ ಕೆಲವೇ ದಿನಗಳಲ್ಲಿ ನೆರವೇರುತ್ತೆ. ಇನ್ನು ಹನುಮಂತ ದೇವರಿಗೆ ಅಶ್ವತ್ಥ ವೃಕ್ಷ ಕೂಡ ತುಂಬ ಇಷ್ಟ. ಆದ್ದರಿಂದ ಅಶ್ವತ್ಥ ವೃಕ್ಷಗಳ ಎಲೆಗಳನ್ನು ಸಂಗ್ರಹಿಸಿ ಅದರಲ್ಲಿಯೂ ಕೂಡ ಸಿಂಧೂರದಿಂದ ಶ್ರೀರಾಮ ಅಂತ ಬರೆದು ಸಮರ್ಪಣೆಯನ್ನು ಮಾಡಬೇಕು. ಇದರಿಂದ ಕೂಡ ಹನುಮಂತ ದೇವರ ವಿಶೇಷ ಅನುಗ್ರಹ ನಮಗೆ ಸಿಗುತ್ತೆ. ಇನ್ನು ಬಿಳಿ ಎಕ್ಕದೆಲೆ ಕೂಡ ತುಂಬ ಶ್ರೇಷ್ಠ ಹನುಮಂತ ದೇವರಿಗೆ.
ಅದರಲ್ಲೂ ಕೂಡ ಕೆಲವರು ಶ್ರೀರಾಮ ಅಂತ ಬರೆದು ಹನುಮಂತ ದೇವರ ಮುಂದೆ ಇಡ್ತಾರೆ. ಬಿಳಿ ಎಕ್ಕದ ಗಿಡದ ಹೂವನ್ನು ಕೂಡ ಸಮರ್ಪಣೆ ಮಾಡ್ತಾರೆ. ಯಾರ್ಯಾರಿಗೆ ಜಾತಕದಲ್ಲಿ ಯಾವ ಯಾವ ಗ್ರಹಗಳು ನೀಚವಾಗಿದೆ ಅಥವಾ ಅಸ್ತಂಗತವಾಗಿದೆ, 6, 8, 12ನೇ ಮನೆಯಲ್ಲಿದೆ, ಅವರೆಲ್ಲ ಕೂಡ ಆ ಗ್ರಹಗಳಿಂದ ಅಭಿಮನ್ಯವಾದಂತಹ ಧಾನ್ಯಗಳನ್ನು ಹನುಮಂತ ದೇವರಿಗೆ ಸಮರ್ಪಣೆ ಮಾಡೋದ್ರಿಂದ ಗ್ರಹಪೀಡ ದೋಷ ಕೂಡ ನಿವಾರಣೆ ಆಗತ್ತೆ. ಶನಿ ದೇವತೆಗೆ, ಶನೀಶ್ವರನಿಗೆ ಹನುಮಂತ ದೇವರು ಅಂದರೆ ಬಹಳ ಪ್ರೀತಿ. ಇದರಿಂದ ಶನಿದೋಷ ಪ್ರಾಯಶ್ಚಿತ್ತಕ್ಕೆ ನಾವು ಹನುಮಂತ ದೇವರ ಆರಾಧನೆ ಮಾಡೋದು ತುಂಬ ಫಲದಾಯಕವಾಗಿದೆ. 7.5 ಅಷ್ಟಮ ಶನಿ, ದ್ವಾದಶ ಶನಿ, ಚತುರ್ಥ ಶನಿ, ಜನ್ಮ ಶನಿ ಇದೆಲ್ಲ ಮತ್ತು ಶನಿಯ ದೃಷ್ಟಿ ಇದೆಲ್ಲ ಶನಿ ದೋಷಕ್ಕೆ ತೋರಿಸ್ತಕ್ಕಂಥದ್ದು. ಇದೆಲ್ಲ ಕೂಡ ಹನುಮಂತ ದೇವರಿಗೆ ನಾವು ಪೂಜೆಯನ್ನು ಮಾಡಿದಾಗ ಈ ಎಲ್ಲ ದೋಷಗಳು ಪರಿಹಾರ ಆಗತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಹನುಮಂತ ದೇವರ ಆರಾಧನೆಯನ್ನು ಮಾಡಲೇಬೇಕು. ಎಲ್ಲ ಗ್ರಹಗಳ ಪ್ರೀತಿಗಾಗಿ, ಶನೀಶ್ವರನ ಪ್ರೀತಿಗಾಗಿ, ನಮ್ಮ ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಕೂಡ ಹನುಮಂತ ದೇವರನ್ನು ನಾವು ಪೂಜೆ ಮಾಡಬೇಕು. ಹನುಮಂತ ದೇವರ ಆರಾಧನೆಯಿಂದ ನಮಗೆ ಶಾಶ್ವತ ಸುಖ ಸಿಗತ್ತೆ. ಜೀವನದಲ್ಲಿ ಯಾವುದೇ ರೀತಿಯಲ್ಲಿ ನಾವು ಬದುಕಬೇಕು ಅದೇ ರೀತಿ ನಮಗೆ ಹನುಮಂತ ದೇವರು ಬದುಕಿಸ್ತಾರೆ. ಜೀವನಕ್ಕೆ ಸಂಬಂಧಪಟ್ಟ ಕಷ್ಟ ಕಾರ್ಪಣ್ಯ ಎಲ್ಲ ಪರಿಹಾರ ಆಗುತ್ತೆ. ದಿನನಿತ್ಯವೂ ಎದುರಾಗ್ತಿರ್ತಕ್ಕಂಥ ಅನೇಕ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಾಶ ಆಗುತ್ತೆ. ಈ ಎಲ್ಲ ಕಾರಣಗಳಿಂದ ನಾವು ಹನುಮಂತ ದೇವರ ಆರಾಧನೆಯನ್ನು ಹೆಚ್ಚು ಹೆಚ್ಚು ಮಾಡಬೇಕು. ನಿರಂತರ ಭಕ್ತಿಯನ್ನು ಮಾಡಬೇಕು. ನಾವು ಅವರಲ್ಲಿ ಪ್ರತಿ ಕ್ಷಣ ನಾವು ಅವರ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಅವ್ರ ಸ್ಮರಣೆಯನ್ನು ಮಾಡಬೇಕು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮ ಸ್ಮರಣಾತ್ ಭವೇತ್. ಈ ಶ್ಲೋಕವನ್ನು ಪ್ರತಿನಿತ್ಯ ಆದಷ್ಟು ಹೇಳ್ತಾ ಇರಬೇಕು. ಹನುಮ ಜಯಂತಿಯ ದಿವಸ ಕನಿಷ್ಠ 1000 ಬಾರಿ ಆದರೂ ಹೇಳ್ಕೊಳ್ಬೇಕು. ಇದರಿಂದ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ಭಯ ಪರಿಹಾರ, ರೋಗ ಪರಿಹಾರ, ಜಾಢ್ಯ ಪರಿಹಾರ, ವಾಕ್ಪಟುತ್ವ ಇಂಥ ಮೊದಲಾದ ಎಲ್ಲ ಫಲಗಳು ನಮಗೆ ಸಿಗತ್ತೆ. ಇನ್ನೂ ನಮ್ಮ ದೇಶದಲ್ಲಂತೂ ಹನುಮಂತ ದೇವರ ಗುಡಿಗೆ ಬರನೇ ಇಲ್ಲ. ಕೋಟ್ಯಾಂತರ ಹನುಮಂತ ದೇವರ ಗುಡಿಗಳು ಹಳ್ಳಿ ಕೇರಿಯಲ್ಲಿದೆ. ಕೋಟ್ಯಾಂತರ ಜನರ ಅನುಗ್ರಹ ಕೂಡ ಆಗ್ತಾ ಇದೆ. ಇದರಿಂದ ಅನೇಕ ಜನರು ಇದರ ಫಲಗಳನ್ನು ಪಡ್ಕೊಂಡಿದ್ದಾರೆ. ಇಂತಹ ಹನುಮಂತ ದೇವರ ಮಹಿಮೆಯನ್ನು ನಾವು ಅರ್ಥ ಮಾಡಿಕೊಂಡು ಅವರನ್ನು ಸ್ಮರಣೆ, ಭಕ್ತಿಪೂರ್ವಕ ಜ್ಞಾನಪೂರ್ವಕ ಸ್ಮರಣೆ ಮಾಡಿ ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು, ಬರೀ ಇಷ್ಟಾರ್ಥಗಳು ಸಿದ್ಧಿಸೋದು ಅಷ್ಟೇ ಅಲ್ಲ, ಜೊತೆಗೆ ನಮಗೆ ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥವರು ನಮ್ಮ ಗುರುಗಳು ಹನುಮಂತ ದೇವರು, ವಾಯುದೇವರು. ಮತ್ತು ಇವರು ಶ್ರೀರಾಮಚಂದ್ರ ದೇವರ ಭಕ್ತರು. ರಾಮನವಮಿ ಮುಗಿದ ಮೇಲೆ ಹನುಮ ಜಯಂತಿ ಬರುತ್ತೆ. ರಾಮಚಂದ್ರ ದೇವರು ನವಮಿ ದಿನ ಅವತಾರ ಮಾಡಿದ್ರೆ ಅದೇ ಪಕ್ಷದಲ್ಲಿ ಬರುವ ಹುಣ್ಣಿಮೆ ದಿವಸ ಹನುಮಂತ ದೇವರು ಅವತಾರವನ್ನು ಮಾಡಿದ್ದಾರೆ. ಎಂದೆಂದೂ ರಾಮಚಂದ್ರರು ಹನುಮಂತರನ್ನು ಬಿಟ್ಟಿರೋದಿಲ್ಲ, ಹನುಮಂತನೂ ಕೂಡ ರಾಮಚಂದ್ರರನ್ನು ಬಿಟ್ಟಿರೋದಿಲ್ಲ. ಎಲ್ಲಿ ರಾಮ ಇರ್ತಾರೋ ಅಲ್ಲಿ ಹನುಮಂತ ಇದ್ದೇ ಇರ್ತಾರೆ. ಇಬ್ಬರನ್ನು ನಾವು ಪೂಜೆ ಮಾಡಿದಾಗ ನಮಗೆ ಇಬ್ಬರು ಕೂಡ ಸಂಪೂರ್ಣ ಮನಸ್ಸಿಂದ ಅನುಗ್ರಹವನ್ನು ಮಾಡ್ತಾರೆ. ಇನ್ನು ಉಳಿದ ವ್ರತಗಳಂತೆ ಹನುಮ ಜಯಂತಿಯಂದು ಧಾನ್ಯದ ಮೇಲೆ ಕಳಶವನ್ನಿಟ್ಟು ಅದರ ಮೇಲೆ ಹನುಮಂತ ದೇವರನ್ನು ಆವಾಹನೆ ಮಾಡಿ ಪೂಜೆ ಮಾಡಬೇಕು. ನಮಗೆ ಕಳಶ ಆವಾಹನೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಹನುಮಂತ ದೇವರ ವಿಗ್ರಹಕ್ಕೆ ಪೂಜೆಯನ್ನು ಮಾಡಬೇಕು. ಹನುಮಂತ ದೇವರ ಮೂರ್ತಿಗೆ ಗಂಧಾಲಂಕಾರವನ್ನು ಮಾಡಿದರೆ ಅನೇಕ ಸಂಕಷ್ಟಗಳು ಪರಿಹಾರ ಆಗುತ್ತೆ. ಒಂದು ವೇಳೆ ಮನೆಯಲ್ಲಿ ತಾಂಬೂಲದ ಹಾರವನ್ನು, ಗಂಧಾಲಂಕಾರವನ್ನು ಮಾಡೋಕ್ಕೆ ಅನುಕೂಲ ಆಗಲಿಲ್ಲ ಅಂದರೆ ನಾವು ಹನುಮಂತ ದೇವರ ದೇವಸ್ಥಾನದಲ್ಲಿ ಇದನ್ನು ಮಾಡಿಸಬಹುದು. ಈ ದಿನ ಮಧ್ವನಾಮ, ವಾಯುಸ್ತುತಿ ಹೇಳ್ತಕ್ಕಂಥವ್ರು ವಾಯುಸ್ತುತಿ ಮತ್ತು ಯಂತ್ರೋದ್ಧಾರಕ ಸ್ತೋತ್ರ ಇವುಗಳನ್ನೆಲ್ಲ ವಿಶೇಷವಾಗಿ ಭಕ್ತಿಪೂರ್ವಕವಾಗಿ ಪಾರಾಯಣ ಮಾಡಬೇಕು. ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ಹನುಮಂತ ದೇವರ ಮಹತ್ವವನ್ನು ತಿಳಿಸಿ ಹೇಳಬೇಕು, ಮತ್ತೊಬ್ಬರಿಗೆ ಹೇಳಬೇಕು ಮತ್ತು ಅವರ ಬಗ್ಗೆ ಯಥಾರ್ಥ ಜ್ಞಾನವನ್ನು ಕೊಡಬೇಕು. ತಪ್ಪು ತಿಳುವಳಿಕೆಯನ್ನು ಕೊಡಬಾರ್ದು. ಮತ್ತು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಮ್ಮ ಕೊನೆಯ ಉಸಿರಿರೋ ತನಕ ಹನುಮಂತ ದೇವರ ದಾಸರಾಗಬೇಕು ಅಂತ ಹೇಳಿ ಅವರಿಗೆ ಚಿಕ್ಕ ಮಕ್ಕಳಿಂದನೇ ಉಪದೇಶ ಮಾಡಬೇಕು. ಇದರಿಂದ ಅವ್ರಿಗೆ ಎಂದೂ ಕೇಡು ಆಗಲ್ಲ, ಅವ್ರ ಜೀವನದಲ್ಲಿ ಯಾವತ್ತೂ ಕೇಡು ಆಗೋದೇ ಇಲ್ಲ. ಕಾರಣ ಹನುಮಂತ ದೇವರು ನಮ್ಮ ಹೃದಯದಲ್ಲಿ ಕುಳಿತು ನಿರಂತರ ಹಂಸ ಮಂತ್ರವನ್ನು ಜಪ ಮಾಡ್ತಿರ್ತಾರೆ. ಕಣ್ಣಿನಲ್ಲಿ ಗೋವತ್ಸ ರೂಪದಿಂದ ನೆಲೆಸಿ ಪ್ರತಿಯೊಂದು ಕಾರ್ಯವನ್ನು ಜಾಗೃತ ಕಾಲದಲ್ಲಿ ಮಾಡಿಸ್ತಾರೆ ಮತ್ತು ಪ್ರಾಣ, ಅಪಾನ ಮೊದಲಾದ 10 ರೂಪಗಳಿಂದ ದೇಹದಲ್ಲಿ ಎಲ್ಲೆಡೆ ನೆಲೆಸಿ ಪ್ರತಿಯೊಂದು ಕಾರ್ಯಗಳನ್ನು ಅವರೇ ನಿಂತು ಮಾಡಿಸ್ತಾರೆ. ಇವರು ಮಾಡ್ತಿರ್ತಕ್ಕಂಥ ಈ ಎಲ್ಲ ಉಪಕಾರಗಳನ್ನು ಸ್ಮರಿಸಿಕೊಂಡು ಭಕ್ತಿಯಿಂದ ಹನುಮಂತ ದೇವರ ಪೂಜೆಯನ್ನು ನಾವು ಮಾಡಬೇಕು. ಹನುಮ ಜಯಂತಿಯ ದಿನ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು. ಎದ್ದೇಳುವಾಗ ಶ್ರೀರಾಮಚಂದ್ರ ದೇವರನ್ನು ಆಪಾದ ಮೌಳಿ ಪರ್ಯಂತವಾಗಿ ಸ್ಮರಣೆ ಮಾಡಿ ಅವರ ಪಾದದಾಸರಾದಂತಹ ಶ್ರೀ ಹನುಮಂತ ದೇವರನ್ನು ಆಪಾದ ಮೌಳಿ ಪರ್ಯಂತ ಸ್ಮರಣೆ ಮಾಡಿ ಅವರ ಪಾದಗಳಲ್ಲಿ ತಲೆಯನ್ನಿಟ್ಟು ನಮಿಸಬೇಕು. ಹನುಮಂತ ದೇವರೇ, ನೀವು ನಿರಂತರ ಭಗವಂತನ ಧ್ಯಾನದಲ್ಲೇ ತಲ್ಲೀನರಾಗಿರುತ್ತೀರಿ. ನಮ್ಮ ಉದ್ಧಾರಕ್ಕಾಗಿ ಇಂದಿನ ದಿವಸ ಅವತಾರವನ್ನು ಮಾಡಿ ನಮಗೆ ಉಪಕಾರವನ್ನು ಮಾಡಿರುವಿರಿ.
ತತ್ಪ್ರಯುಕ್ತವಾಗಿ ಹನುಮತ್ ಜಯಂತಿಯ ಆಚರಣೆಯನ್ನು ಯಥಾಶಕ್ತಿ ಮಾಡುತ್ತೇನೆ. ತಾವೇ ನನ್ನಲ್ಲಿ ನಿಂತು ಮಾಡಿಸಬೇಕು. ಹೇಗೆ ಹನುಮತ್ ಜಯಂತಿಯನ್ನು ಆಚರಣೆ ಮಾಡುವುದರಿಂದ ತಮಗೆ ಸಂತೋಷವಾಗುತ್ತದೋ ಆ ಕ್ರಮದಲ್ಲಿ ನನ್ನಿಂದ ಇಂದಿನ ಪರ್ವಕಾಲದ ಆಚರಣೆಯನ್ನು ಮಾಡಿಸಿರಿ. ತಾವು ತೃಪ್ತರಾದರೆ ತಮ್ಮ ಅಂತರ್ಯಾಮಿಯಾದ ಭಗವಂತನೂ ಕೂಡ ತೃಪ್ತನಾಗುತ್ತಾನೆ ಅಂತ ಹೇಳಿ ನಾವು ಕಣ್ಮುಚ್ಚಿ ಹನುಮಂತ ದೇವರನ್ನು ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. ಬೆಳಗ್ಗೆಯಿಂದ ರಾತ್ರಿಯ ತನಕ ಶ್ರೀರಾಮಚಂದ್ರಾಯ ನಮಃ, ಶ್ರೀ ಮುಖ್ಯ ಪ್ರಾಣಾಯ ನಮಃ, ಶ್ರೀರಾಮಚಂದ್ರಾಯ ನಮಃ, ಶ್ರೀ ಮುಖ್ಯ ಪ್ರಾಣಾಯ ನಮಃ ಅಂತ ನಾಮಸ್ಮರಣೆಯನ್ನು ಮಾಡ್ತಾನೆ ಇರಬೇಕು. ಪ್ರಾತಃ ಕಾಲದಲ್ಲಿ ಬೆಳಗ್ಗೆ 5:30 ಒಳಗಡೆ ಸ್ನಾನವನ್ನು ಮುಗಿಸಿ ಭಗವಂತನಿಗೆ ಪೂಜೆಯನ್ನು ಸಮರ್ಪಣೆ ಮಾಡಬೇಕು. ಸರಿಯಾಗಿ ಸೂರ್ಯೋದಯಕ್ಕೆ ಹನುಮಂತ ದೇವರು ಅವತಾರ ಮಾಡ್ತಾರೆ. ಸೂರ್ಯ ಉದಯಕ್ಕೆ ಸರಿಯಾದ ಸಮಯಕ್ಕೆ ನಾವು ಹನುಮಂತ ದೇವರನ್ನು ತೊಟ್ಟಿಲಲ್ಲಿ ಹಾಕಬೇಕು. ಸಂಕ್ಷಿಪ್ತವಾಗಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ತೊಟ್ಟಿಲಿಗೆ ಹಾಕಿ ತೂಗಬೇಕು. ಕೇಸರಿಯಿಂದ ಅಂಜನಾದೇವಿಯಲ್ಲಿ ಮುಖ್ಯ ಪ್ರಾಣದೇವರು ಅವತಾರ ಮಾಡಿದ್ದಾರೆ ಅಂತ ಹೇಳಿ ಭಾವಿಸಿ ಮುಖ್ಯ ಪ್ರಾಣದೇವರನ್ನು ಶಿಶುರೂಪದಲ್ಲಿ ಧ್ಯಾನ ಮಾಡಿ ತೊಟ್ಟಿನಲ್ಲಿ ಇಟ್ಟು ನಾವು ತೊಟ್ಟಿಲನ್ನು ತೂಗಬೇಕು. ಹಣ್ಣುಗಳನ್ನು ಮತ್ತು ಉಂಡೆಗಳನ್ನು ಮುಖ್ಯ ಪ್ರಾಣದೇವರಿಗೆ ನೈವೇದ್ಯ ಮಾಡಬೇಕು. ಚಿತ್ರಾನ್ನವನ್ನು ನೈವೇದ್ಯ ಮಾಡಬೇಕು. ತೊಟ್ಟಿಲಲ್ಲಿ ಮಲಗಿದ ಬಾಲರೂಪಿಯಾದ ಮುಖ್ಯ ಪ್ರಾಣದೇವರಿಗೆ ಮಂಗಳಾರತಿಯನ್ನು ಮಾಡಬೇಕು ಮತ್ತು ಆನಂದವನ್ನು ಅನುಭವಿಸಬೇಕು. ಅವರು ಅಲ್ಲಿದ್ದಾರೆ ಅಂತ ಹೇಳಿ ಆನಂದ ಉದ್ರೇಕವಾಗಿ ನಾವು ತೊಟ್ಟಿಲನ್ನು ಹಾಡುಗಳು ಹೇಳ್ತಾ ತೂಗಬೇಕು. ನಮಸ್ತೆ ವಾಯುಪುತ್ರಾಯ ಧ್ವಂಸಿತ ಮರವೈರಿಣೆ ಸುಜನಾಂಬುಧಿ ಚಂದ್ರಾಯ ಭವಿಷ್ಯತ್ ಬ್ರಹ್ಮಣೇ ನಮಃ ಈ ಶ್ಲೋಕವನ್ನು ಹೇಳ್ತಾ ಅರ್ಘ್ಯವನ್ನು ಕೊಡಬೇಕು. ಮುಖ್ಯ ಪ್ರಾಣದೇವರಿಗಾಗಲಿ ಉಳಿದ ಆಗಲಿ ರಾಯರಿಗಾಗಲಿ ನಾವು ಶಂಖದಿಂದ ಅಭಿಷೇಕವನ್ನು ಮಾಡಬಾರದು, ಶಂಖದಿಂದ ಅರ್ಘ್ಯವನ್ನು ಕೊಡಬಾರ್ದು. ಬೊಗಸೆಯಲ್ಲೇ ನಾವು ಅರ್ಘ್ಯವನ್ನು ಕೊಡಬೇಕು. ನೀರಿನಿಂದ ಅರ್ಘ್ಯವನ್ನು ಕೊಡಬಹುದು. ಇನ್ನು ಹನುಮತ್ ಜಯಂತಿಯಂದು ಸೂರ್ಯೋದಯದ ಸಮಯದಲ್ಲಿ ತೊಟ್ಟಿಲಲ್ಲಿ ಪ್ರಾಣದೇವರನ್ನು ಇಟ್ಟು ಪೂಜಿಸುವುದೇ ತುಂಬ ವಿಶೇಷ. ಇದೇ ತುಂಬ ವಿಶೇಷ ಅಂದರೆ ಇದೆ. ಬೆಳಗಿನ ಜಾವ ನಾವು ಸೂರ್ಯೋದಯಕ್ಕೆ ಪ್ರಾಣದೇವರಿಗೆ ಸಂಕ್ಷಿಪ್ತ ಷೋಡಶೋಪಚಾರ ಪೂಜೆ ಮುಗಿಸಿ ತೊಟ್ಟಿಲಲ್ಲಿಟ್ಟು ತೂಗುವುದೇ ಒಂದು ವಿಶೇಷ. ಇದನ್ನು ಮಾಡದೆ ಉಳಿದೆಲ್ಲ ಆಚರಣೆಗಳನ್ನು ಮಾಡೋದ್ರಿಂದ ಯಾವ ಫಲನೂ ಇಲ್ಲ. ಹಾಗಾಗಿ ಇದೊಂದನ್ನು ಭಕ್ತಿಪೂರ್ವಕವಾಗಿ ಮಾಡಿದರೆ ಎಲ್ಲವನ್ನ ಆಚರಣೆ ಮಾಡ್ತಕ್ಕಂಥ ಫಲ ನಮಗೆ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಪ್ರಯತ್ನಪೂರ್ವಕವಾಗಿ ಸೂರ್ಯೋದಯದ ಸಮಯದಲ್ಲೇ ಹನುಮಂತ ದೇವರಿಗೆ ಪೂಜೆಯನ್ನು ಮಾಡಬೇಕು. ಎಲ್ಲ ಸ್ತ್ರೀಯರು ಲಾಲಿಪದವನ್ನು ಹೇಳಬೇಕು. ಇನ್ನು ಕೆಲವರು ವಾಯುಸ್ತುತಿಯನ್ನು ಪಠಿಸುತ್ತಾ ಜೇನುತುಪ್ಪವನ್ನು ವಾಯುಸ್ತುತಿ ಪುನಶ್ಚರಣೆ ಪೂರ್ವಕವಾಗಿ ಜೇನುತುಪ್ಪವನ್ನು ಅಭಿಷೇಕ ಮಾಡ್ತಾರೆ. ಇದರಿಂದ ಅವರೆಲ್ಲ ಮನೋರಥಗಳು ನೆರವೇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಜೇನುತುಪ್ಪ ಅಭಿಷೇಕವನ್ನು ತಮಗೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಯಾವುದಾದ್ರೂ ದೇವಸ್ಥಾನದಲ್ಲಿ ನಿಮಗೆ ಯಾವಾಗ ಸಾಧ್ಯ ಆಗುತ್ತೋ ಆಗ ತಿಂಗಳಿಗೊಮ್ಮೆ ಆದರೂ 3 ತಿಂಗಳಿಗೊಮ್ಮೆ ಆದರೂ ಕೂಡ ಜೇನುತುಪ್ಪವನ್ನು ಶುದ್ಧವಾದ ಜೇನುತುಪ್ಪ ಅದನ್ನು ಕೊಟ್ಟು ಹನುಮಂತ ದೇವರಿಗೆ ವಾಯುಸ್ತುತಿಯಿಂದ ಯಾರು ಮಾಡ್ತಾರೋ ಅದೇ ಶ್ರೇಷ್ಠ. ವಾಯುಸ್ತುತಿ ಮೂಲಕವಾಗಿ ಪುನಶ್ಚರಣೆಯನ್ನು ಮಾಡಿಸಿ. ಇದರಿಂದ ನಿಮ್ಮೆಲ್ಲ ಮನೋರಥಗಳು ಈಡೇರುತ್ತೆ, ನಿಮ್ಮ ಸಂಕಷ್ಟಗಳು ಪರಿಹಾರ ಆಗತ್ತೆ. ಯಾರು ಕ್ರಮಬದ್ಧವಾಗಿ ಮಾಡ್ತಾರೆ, ಮನ್ಯು ಸೂಕ್ತವನ್ನು ಹೇಳಿಕೊಂಡು ನರಸಿಂಹ ದೇವರಿಗೆ ಅಭಿಷೇಕವನ್ನು ಮಾಡಿ ನಂತರ ವಾಯುಸ್ತುತಿಯಿಂದ ಹನುಮಂತ ದೇವರಿಗೆ ಅಭಿಷೇಕವನ್ನು ಮಾಡ್ತಾರೋ ಅಂಥವರ ಬಳಿ ಇದನ್ನು ಮಾಡಿಸಿ ನಿಮ್ಮ ಏನೇ ದೋಷಗಳಿದ್ದರೂ ಏನೇ ಸಂಕಷ್ಟಗಳಿದ್ದರೂ ಕೂಡ 48 ದಿನದೊಳಗೆ ಅದು ಪರಿಹಾರ ಆಗತ್ತೆ. ಇನ್ನು ಪಂಚಾಮೃತ ಅಭಿಷೇಕ ಆಗಲಿ, ಮಂಗಳಾರತಿ ಆಗಲಿ, ನೈವೇದ್ಯ ಆಗಲಿ ದೇವರಿಗೆ ಮಾಡಿ ನಂತರ ಆದ ನಿರ್ಮಾಲ್ಯವನ್ನು ಹನುಮಂತ ದೇವರಿಗೆ ಮಾಡಬೇಕು. ಇದರಂತೆ ಗಂಧ, ಅಕ್ಷತೆ, ತುಳಸಿ, ಪುಷ್ಪ, ಧೂಪ, ದೀಪ ಎಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿಯೇ ಹನುಮಂತ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಲಕ್ಷ್ಮೀನಾರಾಯಣರಿಗೆ ಸಮರ್ಪಣೆ ಆದ ನಿರ್ಮಾಲ್ಯವೇ ಪ್ರತಿಯೊಬ್ಬ ದೇವತೆಗಳಿಗೂ ನಾವು ಅದನ್ನು ಸಮರ್ಪಣೆ ಮಾಡಬೇಕು. ಆ ನಿರ್ಮಾಲ್ಯವನ್ನು ಹನುಮಂತ ದೇವರ ತಲೆಯ ಮೇಲೆ, ಭುಜ, ಉದರ, ಕೈ ಇವುಗಳ ಮೇಲೆ ಸಮರ್ಪಣೆ ಮಾಡಬೇಕು. ಪಾದಗಳ ಮೇಲೆ ಸಮರ್ಪಣೆ ಮಾಡಬಾರ್ದು. ಇದಕ್ಕೆ ಇನ್ನೂ ವಿಧಿವಿಧಾನ ಕ್ರಮಗಳು ಇದೆ, ಮಂತ್ರಗಳು ಎಲ್ಲ ಇದೆ. ಆದರೆ ಇಷ್ಟನ್ನಂತೂ ಮಾಡಲೇಬೇಕು. ಬೆಳಗ್ಗೆ ಸೂರ್ಯೋದಯಕ್ಕೆ ನಮಗೆ ಬಂದ ರೀತಿಯಲ್ಲಿ ಸಂಕ್ಷಿಪ್ತ ಪೂಜೆಯನ್ನು ಮಾಡಿ ತೊಟ್ಟಿಲಿಗೆ ಹಾಕಿ ತೂಗಿ ಲಾಲಿಪದಗಳನ್ನು ಹೇಳುವುದು ಅವಶ್ಯ. ಯಂತ್ರೋದ್ಧಾರಕ ಹನುಮ ಸ್ತೋತ್ರವನ್ನು ಹೇಳ್ಕೊಳ್ಬೇಕು. ಸುಂದರಕಾಂಡವನ್ನು ಪಾರಾಯಣ ಮಾಡಬೇಕು. ಇದರಿಂದ ಹನುಮಂತ ದೇವರಿಗೆ ವಿಶೇಷ ಪ್ರೀತಿ ಆಗುತ್ತೆ. ಅದರಿಂದ ನಮಗೂ ಕೂಡ ಎಲ್ಲ ರೀತಿಯ ಅನುಗ್ರಹವನ್ನು ಅವರು ಮಾಡ್ತಾರೆ. ಹರೇ ಶ್ರೀನಿವಾಸ, ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನು ನಾಳೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಜಾತ್ರೆ ಇರೋದ್ರಿಂದ ರಂಗನಿಗೆ ರಥವನ್ನು ಬರೆದು ಉತ್ಸವವನ್ನು ಮನೆಯಲ್ಲಿ ಎಲ್ಲರೂ ಕೂಡ ಸಂಭ್ರಮದಿಂದ ಮಾಡಿ. ನಾವು ಬಿಳಿಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ. ಸಾಧ್ಯ ಆದರೆ ನಾನು ಅಲ್ಲಿಂದ ಲೈವನ್ನು ಕೊಡ್ತೇನೆ. ಹರೇ ಶ್ರೀನಿವಾಸ, ಎಲ್ರಿಗೂ ಒಳ್ಳೆಯದಾಗಲಿ.